ನಮ್ಮದು ಹಲ್ಪುಡಿ ಬಳಸ್ತೀವಿ ನೋಡಿ. ಇದು ಟೂತ್ ಪೌಡರ್ ಇದು ಆ್ಯಕ್ಚುಲಿ. ಓಕೆ. ಇದು ನೀವು ಹೇಳಿದ್ರಲ್ಲ ಕುಳ್ಳು, ಆ ಬೆರಣಿಯನ್ನು 3 ವಿಧದಲ್ಲಿ ಸುಡ್ತೀವಿ. ಓಕೆ. ಇದು ತುಂಬ ಕಪ್ಪಾಗಿ ಸುಟ್ಕೊಂಡಿರೋವಂಥದ್ದು. ಹಾಗೆ ಇನ್ನೊಂದು ಭಾಗ ಬರುತ್ತೆ ಆರ್ಡಿನರಿ ಭಸ್ಮ ಮಾಡೋದು, ಮತ್ತೊಂದು ವಿಭೂತಿ ಮಾಡೋದು. ಈ ಪುಡಿಗೆ ಪಂಚಗವ್ಯಗಳನ್ನು ಹಾಕ್ತೀವಿ. 5 ಗವ್ಯಗಳ ಜೊತೆಗೆ ಕೆಲವು ಗಿಡಮೂಲಿಕೆಗಳನ್ನು ಹಾಕ್ತೀವಿ. ತ್ರಿಫಲನ ಹಾಕ್ತೀವಿ, ತ್ರಿಕಟುನ ಹಾಕ್ತೀವಿ. ಎಲ್ಲ ಹಾಕಿ ಕಲಸಿ ಸೈಂಧವ ಲವಣ ಎಲ್ಲ ಹಾಕಿ ಇಟ್ಟು, ಅದು ಇಷ್ಟಿಷ್ಟು ಅವರ್ಸ್ ಅಂತ 48 ಅವರ್ಸ್ ಇಡಬೇಕು, 24 ಅವರ್ಸ್ ಇಡಬೇಕು, ಬಟ್ಟೆ ಕಟ್ಟಿಡಬೇಕು. ಆಮೇಲೆ ವಸ್ತ್ರಗಾಳಿತನ ಅಂತ ಕರಿತೀವಿ, ಅಂದರೆ ಬಿಳಿ ಬಟ್ಟೆಯಿಂದ ಅದನ್ನು ಜರಡಿಸ್ಕೊಳ್ಳೋವಂಥದ್ದು. ಹಾಗೆ ಮಾಡಿ ನಾವು ಉಪಯೋಗಿಸ್ತಾ ಬಂದರೆ ನಮ್ಮ ಇಲ್ಲಿ ಏನು ಅನ್ನನಾಳ ಶ್ವಾಸನಾಳ ಇರುತ್ತೆ, ಅಲ್ಲಿರುವಂಥ ಕಫವನ್ನು ಅದು ತೆಗೆಯುತ್ತೆ. ಇವಾಗ ನಮಗೆ ಪಿತ್ತದಂಶ ಜಾಸ್ತಿ ಇದ್ದರೆ ಪಿತ್ತನ ಹೋಗಿಸುತ್ತೆ. ಅಂದರೆ ತುಂಬ ಜನಕ್ಕೆ ಏನಾಗುತ್ತೆ, ಮಧ್ಯಾಹ್ನ ಆಗ್ತಾ ಆಗ್ತಾ ನಾಲ್ಗೆ ಕಹಿ ಬರುತ್ತೆ, ಸ್ಮೆಲ್ ಬರುತ್ತೆ, ನಾನು 2 ಸತಿ ಬ್ರಷ್ ಮಾಡಿದೆ, 3 ಸತಿ ಬ್ರಷ್ ಮಾಡಿದೆ ಅಂತ ಹೇಳ್ಕೊತಿರ್ತಾರೆ. ಅಂಥ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಏನದು ಏನಂದ್ರೆ ಇನ್ನೊಂದ್ಸಲ ಹೇಳಿದ್ಕೆ ಹಲ್ಪುಡಿ ಅಂತ, ದಂತಮಂಜನ ಅಂತ ಕರಿತೀವಿ ನಾವು. ಹಲ್ಪುಡಿ ಇದು ಟೂತ್ ಪೌಡರು. ಇದು ಒಂದು ಹಲ್ಪುಡಿ ನಮ್ಗೆ ಅಷ್ಟೆಲ್ಲ ಬೆನಿಫಿಟನ್ನ ಕೊಡುತ್ತೆ. ಕಫ ಯಾವಾಗ ತೆಗೆಯುತ್ತೆ ಆವಾಗ ನನ್ನ ಮಾತು ವಾಯ್ಸ್ ಕ್ಲಿಯರ್ ಆಗಿಬರುತ್ತೆ, ಇಲ್ಲಾಂದರೆ ಗೊಸ್ಕ ಅಂತ ವಾಯ್ಸ್ ಬರುತ್ತೆ.